ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ನಿತ್ಯ ಜೀವನದಲ್ಲಿ ನಡೀತಕ್ಕಂತಹ ಘಟನೆಗಳಿರ್ಬೋದು, ನಮ್ಮ ಪೂರ್ವಿಕರ ಅನುಭವಗಳಿರ್ಬೋದು, ಆಚಾರ ವಿಚಾರಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಇವು ನಮ್ಮ ಜೀವನ ಮಟ್ಟವನ್ನು ಸುಭಿಕ್ಷವಾಗಿಡ್ತವೆ. ಮನಃಶಾಂತಿಯಿಂದ ಇರುತ್ತೆ, ಸಮಾಧಾನವಾಗಿರುತ್ತೆ, ನಂಬಿಕೆಯಿಂದ ಇರುತ್ತೆ. ಯಾಕೆಂದರೆ ನಮ್ಮ ಇಡೀ ಜೀವನವೇ ನಂಬಿಕೆಯ ಜೀವನ. ಸನಾತನೋ ನಿತ್ಯ ನೂತನ ಅಂತೂ ಕೂಡ ನಾವು ಕರಿತೀವಿ. ಇವತ್ತಿನ ವಿಷಯ ಗೂಬೆ ಫೋಟೋವನ್ನು ಮನೆಯಲ್ಲಿ ಇಟ್ಕೋಬೋದಾ ಅಥವಾ ಗೂಬೆ ವಿಗ್ರಹ ಇಟ್ಕೋಬೋದಾ? ಗೂಬೆ ಅಂದ ತಕ್ಷಣವೇ ನಮಗೆ ಕೆಲವರಿಗೆ ಬಹಳಷ್ಟು ಶುಭದ ವಾತಾವರಣ, ಅಂದರೆ ಶುಭ ಫಲದ ಬಗ್ಗೆ ಒಂದು ಅನಿಸಿಕೆ ಬರುತ್ತೆ. ಕೆಲವರಿಗೆ ಅಶುಭದ ಬಗ್ಗೆ ಕೂಡ ಅನಿಸಿಕೆ ಬರುತ್ತೆ. ಎಷ್ಟೋ ಜನ ನಮಗೆ ಪ್ರಶ್ನೆ ಮಾಡಿ ಕೇಳ್ತಾ ಇರ್ತಾರೆ, ಗೂಬೆ ಕಾಣಿಸ್ತು ಒಳ್ಳೆಯದಾ ಕೆಟ್ಟದ್ದಾ? ಕೆಲವರು ಸಾಧ್ಯವಾದಷ್ಟು ಕೆಟ್ಟದ್ದು ಅಂತ ಕೂಡ ಭಾವಿಸ್ಕೊಳ್ಳೋ ಸಾಧ್ಯತೆ ಕೂಡ ತುಂಬ ಜನ ಇರ್ತಾರೆ. ಆದರೆ ಇವತ್ತಿನ ದಿವಸ ಮನೆಯಲ್ಲಿ ಗೂಬೆ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೋಬೋದಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದರೆ ನಾವೇನಾಗುತ್ತೆ, ಇದು ಶುಭ ಅಥವಾ ಅಶುಭ ಅಂತನ್ನೋ ಪ್ರಶ್ನೆ ಬಂದರೂ ಕೂಡ ಗೂಬೆಗೆ ನಾವು ಹೇಳ್ತೀವಿ ಲಕ್ಷ್ಮಿಯ ವಾಹನ, ಶ್ರೀ ಮಹಾಲಕ್ಷ್ಮಿಯ ವಾಹನ ಆಗಿರುತ್ತೆ. ಹಾಗಾಗಿ ಗೂಬೆಯ ಒಂದು ಫೋಟೋ ಅಥವಾ ವಿಗ್ರಹ ನಮ್ಮ ಮನಸ್ತೃಪ್ತಿಯಾಗಿ ನಾವು ಇಟ್ಕೋಬಹುದು. ಆದರೆ ಇವತ್ತಿನ ದಿನ ಏನಾಗಿದೆ, ನಮಗೆ ನಮ್ಮ ಮನಸ್ಸು ಹೇಗೆಂದರೆ ಚಂಚಲ. ನಾವು ಲಕ್ಷ್ಮಿ ಯಾವ ಥರ ಮನಸ್ಸು ಚಂಚಲ, ನಮ್ಮ ಮನಸ್ಸು ಕೂಡ ಅದೇ ರೀತಿ ಚಂಚಲವಾಗಿರುತ್ತೆ. ಯಾರಾದರೂ ಬರ್ತಾರೆ ಬಂಧುಗಳು, ಒಂದು ಧೈರ್ಯದಿಂದ ಒಂದು ಒಳ್ಳೆಯ ಮನಸ್ಸಿನಿಂದ ಗೂಬೆ ಫೋಟೋ ಗೂಬೆ ವಿಗ್ರಹ ಇಟ್ಕೊಂಡಾಗ, ಅಯ್ಯೋ ಗೂಬೆ ಫೋಟೋ ಇಟ್ಕೊಂಡಿದ್ದೀರಾ ಅಂದ್ಬಿಟ್ರೆ ತಕ್ಷಣವೇ ನಿಮಗೆ ಬರ್ತಾ ಇರ್ತಕ್ಕಂಥ ಕಷ್ಟಗಳು, ಕರ್ಮಫಲದಿಂದ ಕಷ್ಟಗಳು ಬರುತ್ತೆ. ಆದರೆ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಇದು ಇಟ್ಕೊಂಡಿದ್ದಕ್ಕೆ ಹೀಗಾಯ್ತೇನೋ ಅಂತಕ್ಕಂಥ ಒಂದು ನೆಗೆಟಿವ್ ಥಾಟ್ಸ್ ಬರುತ್ತೆ. ಆದರೆ ಇವತ್ತಿನ ದಿವಸ ವಾಸ್ತುಶಾಸ್ತ್ರ ಏನು ಹೇಳುತ್ತೆ, ಗೂಬೆ ಫೋಟೋ ಆಗಲಿ ಗೂಬೆ ವಿಗ್ರಹ ಆಗಲಿ ಇಟ್ಕೋಬೋದಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ವಾಸ್ತುಶಾಸ್ತ್ರದ ಮುಖೇನ ತಿಳ್ಕೊಳಕ್ಕೆ ಹೋದಾಗ, ಈಗ ನವಿಲು ಇಟ್ಕೊಂಡಾಗ ಬಹಳಷ್ಟು ಶುಭ ಅಂತೀವಿ, ಆನೆನಾಗಲಿ 7 ಕುದುರೆಗಳಾಗಲಿ ಇವೆಲ್ಲ ಶುಭ ಅಂತೀವಿ. ಆದರೆ ಗೂಬೆ ಫೋಟೋ ಇಟ್ಕೊಳ್ಳೋದು ಒಳ್ಳೆಯದು, ಆದರೆ ಒಂದೇ ಗೂಬೆ ಫೋಟೋನ ಇಟ್ಕೊಳ್ಳೋದು ಒಳ್ಳೆಯದು ಅಲ್ಲ. ಮಹಾಲಕ್ಷ್ಮಿಯ ಜೊತೆ ಇರ್ತಕ್ಕಂಥ ಗೂಬೆ, ಮಹಾಲಕ್ಷ್ಮಿಯ ಹತ್ತಿರ ಇರ್ತಕ್ಕಂಥ ಗೂಬೆ ಫೋಟೋವನ್ನು ಬೇಕಾದರೆ ಮನೆಯಲ್ಲಿ ಇಟ್ಕೋಬೋದು. ಒಂಟಿ ಗೂಬೆ ಒಂಟಿ ಫೋಟೋನ ಇಟ್ಕೊಳ್ಳೋದು ಬೇಡ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ. ಹಾಗಾಗಿ ಗೂಬೆ ಫೋಟೋ ಇಟ್ಕೋಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.